ವೀಕ್ಷಕರೇ ನಮಸ್ಕಾರ. ಕಾಂಗ್ರೆಸ್ನಲ್ಲೀಗ ಆಡಳಿತಾರೂಢ ಕಾಂಗ್ರೆಸ್ನಲ್ಲೀಗ ನವೆಂಬರ್ ಕ್ರಾಂತಿಯ ಕುರಿತು ತುಂಬಾ ಜೋರಾದ ಚರ್ಚೆಗಳು ನಡೀತಿವೆ. ಬಿಹಾರ್ ವಿಧಾನಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯಾಗಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿದ್ದಾರೆ ಎಂಬ ಚರ್ಚೆಗಳು ಕೂಡ ನಡೀತಿವೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರು ಹೇಳತೊಡಗಿದ್ದಾರೆ. ಈ ಎರಡೂ ಬಣಗಳ ನಾಯಕರ ಹೇಳಿಕೆಯಿಂದಾಗಿ ನವೆಂಬರ್ ಕ್ರಾಂತಿಯ ವಿಷಯ ಮತ್ತಷ್ಟು ಜೋರಾಗಿ ರಾಜ್ಯದಲ್ಲಿ ಕೇಳಿ ಬರತೊಡಗಿದೆ. ಇದೆಲ್ಲದರ ನಡುವೆ ಕೆಎನ್ ರಾಜಣ್ಣ ಅವರು ಈಗ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದೇನಪ್ಪ ಅಂದ್ರೆ, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಗೌರವ ಸ್ಥಾನಮಾನ ಸಿಗದೇ ಇದ್ರೆ ಕಾಂಗ್ರೆಸ್ ಪಕ್ಷವನ್ನು ವೈಟ್ ವಾಶ್ ಮಾಡ್ತೇನೆ ಅಂತ ಎಚ್ಚರಿಕೆಯನ್ನು ಹೈಕಮಾಂಡ್ ನಾಯಕರಿಗೆ ಮತ್ತು ರಾಜ್ಯ ನಾಯಕತ್ವಕ್ಕೆ ಕೂಡ ಕೆಎನ್ ರಾಜಣ್ಣ ಅವರು ಕಳಿಸಿದ್ದಾರೆ. ಕೆಎನ್ ರಾಜಣ್ಣ ಅವರ ಈ ಮಾತಿನ ಹಿಂದಿನ ಮರ್ಮವಾದ್ರು ಏನು? ವೀಕ್ಷಕರೇ, ಈಗ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕುರಿತು, ಅಧಿಕಾರ ಹಸ್ತಾಂತರದ ಕುರಿತು ಚರ್ಚೆ ಜೋರಾಗಿ ನಡೀತಿದೆ. ಇದೆಲ್ಲದರ ನಡುವೆ ಮಾಜಿ ಸಚಿವರಾಗಿರ್ತಕ್ಕಂಥ ಹಾಗೂ ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರು ಆಡಿರ್ತಕ್ಕಂಥ ಒಂದು ಮಾತು ಕಾಂಗ್ರೆಸ್ ವಲಯದಲ್ಲಿ ಬಿರುಗಾಳಿ ಸೃಷ್ಟಿಸಿದೆ. ಹಾಗಾದ್ರೆ ಕೆಎನ್ ರಾಜಣ್ಣ ಅವರು ಹೇಳಿದ್ದಾದ್ರು ಏನು? 2004ರಲ್ಲಿ ನನಗೆ ಕಾಂಗ್ರೆಸ್ ಪಕ್ಷ ಗೌರವ ಕೊಡಲಿಲ್ಲ, ಹಾಗಾಗಿ ಅಂದು ಜನತಾದಳವನ್ನು ಸೇರಿಕೊಂಡು ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ವೈಟ್ ವಾಶ್ ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಮಗೆ ಸ್ಥಾನಮಾನ ಗೌರವ ಸಿಗದೇ ಇದ್ರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತುಮಕೂರು ಜಿಲ್ಲೆಯಲ್ಲಿ ವೈಟ್ ವಾಶ್ ಮಾಡುತ್ತೇನೆ ಎಂಬ ಸಂದೇಶವನ್ನು ಕೆಎನ್ ರಾಜಣ್ಣ ಅವರು ನೀಡಿದ್ರ ಎಂಬ ಚರ್ಚೆ ಕೂಡ ಕೇಳಿ ಬರತೊಡಗಿದೆ. ಯಾಕಂದ್ರೆ ಅವರು ಹೇಳಿದ್ದೇನಪ್ಪ ಅಂದ್ರೆ, 2004ರಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಗೌರವ ಕೊಡಲಿಲ್ಲ, ಒಂದು ಮರ್ಯಾದೆ ಕೊಡಲಿಲ್ಲ, ಹೀಗಾಗಿ ಜನತಾದಳವನ್ನು ಸೇರಿಕೊಂಡು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಮಕಾಡೆ ಮಲಗಿಸಿದ್ದೆ, ಮುಂದೆ ಯಾವ ಬಾವುಟ ಹಿಡಿತೀನೋ ಗೊತ್ತಿಲ್ಲ ಎಂಬ ಎಚ್ಚರಿಕೆಯ ಮಾತನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಅದೇ ರೀತಿ ರಾಜ್ಯ ನಾಯಕತ್ವಕ್ಕೆ ಕಳಿಸಿದ್ದಾರೆ. ಹಾಗಾದ್ರೆ ಇಂಥದ್ದೊಂದು ಮಾತು ಕೆಎನ್ ರಾಜಣ್ಣ ಅವರು ಇಂಥದ್ದೊಂದು ಮಾತನಾಡುವುದಕ್ಕೆ ಕಾರಣವಾದ್ರು ಏನು? ಏನಪ್ಪ ಅಂದ್ರೆ, ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ವೋಟ್ ಚೋರಿ ಕುರಿತು ಭರ್ಜರಿಯಾಗಿ ಪ್ರಚಾರ ಮಾಡ್ತಿದ್ದಾರೆ, ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ, ಚುನಾವಣೆಯಲ್ಲಿ ಬಿಜೆಪಿ ವೋಟ್ ಚೋರಿ ಮಾಡಿ ಗೆಲ್ತಿದೆ ಎಂಬ ಆ ಗಂಭೀರವಾದ ಆರೋಪವನ್ನು ಮಾಡುತ್ತಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಂದ್ರೆ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ಅದೇ ರೀತಿ ಲೋಕಸಭೆಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ವ್ಯತಿರಿಕ್ತವಾಗಿ ಕೆಎನ್ ರಾಜಣ್ಣ ಅವರು ಹೇಳಿಕೆ ನೀಡಿದ್ದರಿಂದ ಸಚಿವ ಸಂಪುಟದಿಂದ ಸ್ಥಾನವನ್ನು ಕಳೆದುಕೊಳ್ಳಬೇಕಾಯಿತು. ಆದ್ರೆ ಮತ್ತೆ ಸಚಿವ ಸಂಪುಟ ಸೇರುವುದಕ್ಕೆ ಪುನಃ ಪ್ರಯತ್ನ ಮಾಡುತ್ತಿದ್ರು ಕೂಡ ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿದ್ದಾರೆ. ಹಿರಿಯ ಸಚಿವರನ್ನು ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳುವುದಕ್ಕೆ ಅಸಹಾಯಕರಾಗಿದ್ದಾರೆ. ಆದರೆ ರಾಜಣ್ಣ ಅವರ ಈ ನೇರ ವಂತಿಕೆಯ ಮಾತುಗಳು ಅವರನ್ನು ಸಂಪುಟದಿಂದ ಹೊರಗಿಡುವಂತೆ ಮಾಡಿವೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ. ಕಾಂಗ್ರೆಸ್ನಲ್ಲಿ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಕುರ್ಚಿಗಾಗಿ ಕಿತ್ತಾಟ ನಡೀತಿದೆ. ಇಂಥ ಹೊತ್ತಿನಲ್ಲಿ ಕೆಎನ್ ರಾಜಣ್ಣ ಅವರ ಸಿಡಿಸಿರುವ ಬಾಂಬ್ ಇದೆಯಲ್ಲ, ಮುಂಬರುವ ದಿನಗಳಲ್ಲಿ ನನಗೆ ಸ್ಥಾನಮಾನ ಕೊಡಬೇಕು, ಇಲ್ಲದಿದ್ರೆ ನನ್ನ ದಾರಿ ನನಗೆ ಎಂಬ ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ನೀಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಹಾಗಾದ್ರೆ ರಾಜಣ್ಣ ಅವರ ಮುಂದಿನ ನಡೆ ಏನಾಗಿರಬಹುದು? ಮೊದಲನೇದಾಗಿ ಕೆಎನ್ ರಾಜಣ್ಣ ಅವರು ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಸಿಗದೆ ಇದ್ರೆ ಬಿಜೆಪಿಯತ್ತ ಮುಖ ಮಾಡಬಹುದು, ಇಲ್ಲವೇ ಜೆಡಿಎಸ್ ನತ್ರ ಮುಖ ಮಾಡಬಹುದು. ಅದೇ ರೀತಿ ಸಚಿವ ಸ್ಥಾನ ಪಡೆಯುವುದಕ್ಕೋಸ್ಕರ ಕೆಎನ್ ರಾಜಣ್ಣ ಅವರು ಇಂಥದ್ದೊಂದು ಒತ್ತಡದ ತಂತ್ರ ಹೇರುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿದೆ. ಒಟ್ಟಾರೆಯಾಗಿ ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ ಕ್ರಾಂತಿಯ ಕುರಿತು ಹೆಚ್ಚು ಚರ್ಚೆ ನಡೀತಿದೆ. ಇಂಥ ಹೊತ್ತಿನಲ್ಲಿ ಕೆಎನ್ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷ ತನಗೆ ಸ್ಥಾನಮಾನ ಗೌರವ ನೀಡದಿದ್ರೆ ಪಕ್ಷವನ್ನು ಜಿಲ್ಲೆಯಲ್ಲಿ ವೈಟ್ ವಾಶ್ ಮಾಡುತ್ತೇನೆ ಎಂಬ ಅರ್ಥದಲ್ಲಿ ಮಾತನಾಡಿರುವುದು ರಾಜಣ್ಣ ಅವರು ಕಾಂಗ್ರೆಸ್ ನಾಯಕತ್ವದ ಮೇಲೆ ಒತ್ತಡ ಹೇರುವ ತಂತ್ರ ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.